ನಿನ್ನ ನೆನಪುಗಳು ಕಣ್ಣೀರಲ್ಲಿ ತೊಯ್ದು ಹೋಗಿವೆ. ಇನ್ನು ನನಗೇನೂ ಬೇಡ, ಏನೂ ಬೇಡ. ನನ್ನ ಮಗಳು ತಿಳಿದೆಯಾದರೂ ತನ್ನಪ್ಪನನ್ನು ಒಮ್ಮೆ ನೋಡಲಿ ಅಂತ ಅನ್ನಿಸ್ತು. ಅದಕ್ಕಾಗಿ ಆ ಕಂದಮ್ಮನ ನಿಮ್ಮ ಹತ್ರ ಕಳಿಸ್ತಾ ಇದ್ದೀನಿ. ಸುರಿತಿದ್ದಂತಹ ಕಣ್ಣೀರನ್ನು ಹಠದಿಂದ ಒರೆಸಿ ದೀಕ್ಷಾ ಕೋಣೆಯ ಒಳಗಡೆ ಹೋದಳು. ಗೇಟನ್ನು ತನ್ನ ಪುಟ್ಟ ಕೈಗಳಿಂದ ತಳ್ಳಿ ಅದನ್ನು ತೆರೆದು ಇಶಾನಿ ಒಳಗೆ ಬಂದಳು. ಅವಳನ್ನು ನೋಡಿದ ತಕ್ಷಣ ಕ್ಯಾತಿಯ ಸಾಕು ನಾಯಿ ಬ್ರೌನಿ ಓಡ್ ಬಂದು ಇಶಾನಿಯನ್ನು ಸವರ್ಕೊಂಡು ನಿಂತಿತು. ಹಾಯ್ ಬ್ರೌನಿ, ನೀನು ನನ್ನ ಮೇಲೆ ಸಿಟ್ಟಾಗಿದೆಯಾ? ಇಶಾನಿ ಸ್ಕೂಲ್ನಲ್ಲಿ ಬಿದ್ದು ಮಂಡಿಯೆಲ್ಲ ಸುಲಿದು ಹೋಗಿತ್ತು. ತುಂಬ ನೋವಾಗ್ತಿತ್ತು. ಅದಕ್ಕೆ ಆಟ ಆಡೋದಕ್ಕೆ ಬರಲಿಲ್ಲ. ಸಿಟ್ಟಾಗಬೇಡ ಬ್ರೌನಿ. ಗಿಳಿ ಮಾತುಗಳಂತ ಆ ಧ್ವನಿ ಕೇಳಿ ಓದ್ತಿದ್ದ ದಿನಪತ್ರಿಕೆಯನ್ನು ಮಡಚಿ ಮೇಜಿನ ಮೇಲಿಟ್ಟು ಅಂಗಳದ ಕಡೆ ನೋಡಿದಾಗ ಬಿಳಿ ಫ್ರಾಕ್ ಧರಿಸಿ ದೇವದೂತೆಯಂತೆ ಇದ್ದ ಪುಟ್ಟ ಮಗು ಬ್ರೌನಿ ಜೊತೆ ಏನೋ ಮಾತಾಡ್ತಿತ್ತು. ಅವಳು ಹೇಳಿದ್ದನ್ನೆಲ್ಲ ಶಿಸ್ತಿನಿಂದ ಕೇಳಿಸ್ಕೊಳ್ತಿದ್ದಂಥ ಬ್ರೌನಿಯನ್ನು ವಿಕ್ರಮ್ ಒಂದು ಕ್ಷಣ ಆಶ್ಚರ್ಯದಿಂದ ನೋಡ್ದ. ಏನು ವಿಕ್ರಮ್, ನೋಡ್ತಾ ಇದೀಯಾ? ಹಿಂದೆ ಕ್ಯಾತಿ ಧ್ವನಿ ಕೇಳಿ ಅವನು ತಿರುಗಿ ನೋಡ್ದ. ಅದು ಅಲ್ಲಿ ಒಂದು ಮಗು. ಅದೇ ವಿಕ್ರಮ್, ನಮ್ಮ ಚಿನುಕುರುಳಿ ಇಶಾನಿ. ನನ್ನ ಬ್ರೌನಿಗೆ ಅವಳೆಂದರೆ ಜೀವ. 2 ದಿನ ನೋಡದಿದ್ದಕ್ಕೆ ಇಬ್ಬರು ಪರಸ್ಪರ ಪ್ರೀತಿ ತೋರಿಸ್ತಿದ್ದಾರೆ. ಮತ್ತೆ ವಿಕ್ರಮ್ನ ಕಣ್ಣುಗಳು ಬ್ರೌನಿ ಜೊತೆ ನಗ್ತಾ ಮಾತಾಡ್ತಿದ್ದ ಆ ಕಂದನ ಕಡೆ ಹೋದವು. ಹೃದಯದಲ್ಲಿ ಯಾವುದೋ ಒಂದು ಸುಖಕರವಾದ ಅನುಭೂತಿ ತುಂಬಿ ಬರೋದನ್ನು ಅವನು ಅನುಭವಿಸ್ದ. ಇಶಾನಿ, ಖ್ಯಾತಿ ಕರಿಯಲ್ಲಿ ಬ್ರೌನಿಯನ್ನು ಸವರಿ ಆ ದೇವದೂತೆ ತಿರುಗಿ ನೋಡಿದ್ಲು. ಒಂದು ಕ್ಷಣ ವಿಕ್ರಮ್ಗೆ ತನ್ನ ಹೃದಯ ಜೋರಾಗಿ ಬಡ್ದಂತಾಯಿತು. ಆ ಮಗುವಿನ ಕಣ್ಣುಗಳು ಅಚ್ಚು ತನ್ನಂತೆಯೇ ಇವೆ ಅಂತ ಅವನಿಗೆ ಅನ್ನಿಸ್ತು. ಆ ಹೊಳೆಯುವ ಕಣ್ಣುಗಳನ್ನೇ ಅವನು ಅರಿಯದೆ ನೋಡುತ್ತಾ ನಿಂತುಬಿಟ್ಟ. ಖ್ಯಾತಿ ಹತ್ರ ಓಡು ಬಂದ ಅವಳನ್ನು ಖ್ಯಾತಿ ಎತ್ತಿ ಒಂದು ಸುತ್ತು ತಿರುಗಿಸಿದ್ಲು. ಗಿಲಗಿಲ ಅಂತ ನಗ್ತಿದ್ದ ಆ ಮಗುವನ್ನು ವಿಕ್ರಮ್ ಕಣ್ಣು ಮುಚ್ಚದೆ ನೋಡ್ತಾ ಇದ್ದ. ಖ್ಯಾತಿಯಮ್ಮ ಸಾಕು ಅಂತ ನಗ್ತಾ ಅವಳು ಮುದ್ದಾಗಿ ಮಾತಾಡಿದ್ಲು. ಅವಳನ್ನು ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಲು. ವಿಕ್ರಮ್, ಇವಳೆ ನಮ್ಮ ತುಂಟು ಹುಡುಗಿ ಇಶಾನಿ. ಇಶಾನಿ, ಇವರು ನನ್ನ ಬೆಸ್ಟ್ ಫ್ರೆಂಡ್ ವಿಕ್ರಮ್. ಹಾಯ್ ವಿಕ್ರಮ್ ಅಂಕಲ್ ಅಂತ ಅವಳು ತನ್ನ ಪುಟ್ಟ ಕೈಯನ್ನು ವಿಕ್ರಮ್ನತ್ತ ಕೈ ಚಾಚಿದ್ಲು. ಹಾಯ್ ಅಂತ ಅವಳು ಪುಟ್ಟ ಕೈನ ಅವನು ಹಿಡ್ಕೊಂಡ. ಪರಸ್ಪರ ಗುರುತಿಸಲಾಗದೆ ಅಪ್ಪ ಮತ್ತು ಮಗಳು ಮೊದಲ ಬಾರಿ ಕೈ ಕುಲುಕಿದ್ದಾರೆ. ಎಂಥ ವಿಧಿ! ಹೌದು, ಇದು ತಾನೇ ತಂದುಕೊಂಡ ವಿಧಿ. ಅನುಭವಿಸಲೇಬೇಕು. ಇನ್ನು ದೀಕ್ಷಾ ಜೊತೆ ಭೇಟಿಯಾದಾಗ ಏನಾಗುತ್ತೋ ಏನೋ ಅಂತ ಖ್ಯಾತಿ ಒಂದು ನಿಟ್ಟುಸಿರು ಬಿಟ್ಲು. ವಿಕ್ರಮ್, ನಾನು ಸ್ವಲ್ಪ ಹೊರಗೆ ಹೋಗ್ಬೇಕಿದೆ. ನೀನು ಸ್ವಲ್ಪ ಸಮಯ ಮಗುವಿನ ಜೊತೆ ಕಳೀತೀಯಾ? ಖಂಡಿತ, ನೀನು ಹೋಗ್ಬಾ. ಖ್ಯಾತಿ ಹೋದ ನಂತರ ವಿಕ್ರಮ್ ಮಗಳನ್ನು ಕರ್ಕೊಂಡು ಒಳಗಡೆ ಹೋದ. ಮಗಳನ್ನು ತನ್ನ ಕೋಣೆಗೆ ಕರ್ಕೊಂಡು ಹೋಗಿ ಬೆಡ್ ಮೇಲೆ ಕೂರಿಸಿ ತಾನು ಕೂಡ ಅವಳ ಪಕ್ಕದಲ್ಲಿ ಕೂತ. ತನ್ನನ್ನೇ ದಿಟ್ಟಿಸಿ ನೋಡ್ತಾ ಇದ್ದಂತಹ ಆ ಪುಟ್ಟ ಹುಡುಗಿಯನ್ನು ವಿಕ್ರಮ್ ಕೂಡ ನೋಡ್ದ. ಯಾಕೆ ಮಗು, ಏನು ಆಟ ಆಡ್ತಾ ಇಲ್ಲ? ಅಂಕಲ್ ಜೊತೆ ಮಾತಾಡ್ತಾನೂ ಇಲ್ವಲ್ಲ, ಯಾಕೆ ಹೀಗೆ ಎದ್ರಿ ಕೂತಿದೆಯಾ? ಖ್ಯಾತಿ ಹೇಳಿದ. ಇಶಾನಿ ತುಂಬ ತುಂಟಿ ಅಲ್ವಾ? ಈಗ ಏನಾಯಿತು? ಅದು ಅದು ಅಂಕಲ್ ತುಂಬ ಕೋಪಿಷ್ಟ, ಬೈತಾರೆ ಅಂತ ಅಮ್ಮ ಹೇಳಿದ್ಲು. ಅದಕ್ಕೆ. ನನ್ನ ಪರಿಚಯವೇ ಇಲ್ಲದ ನಿನ್ನಮ್ಮ ಹಾಗೆ ಹೇಳಿದ್ಲಾ? ಹಾಗಾದರೆ ಅಮ್ಮನಿಗೆ 2 ಏಟು ಕೊಡೋಣವಾ ಅಂಕಲ್? ಬೇಡ, ಅಮ್ಮ ತುಂಬ ಒಳ್ಳೆಯವಳು. ಖ್ಯಾತಿ ಅಮ್ಮ ಹೇಳಿರಬಹುದು. ಹೌದಾ? ಹಾಗಾದರೆ ಅವಳಿಗೆ ಕೊಡೋಣ ತಡಿ. ಬೇಡ, ಖ್ಯಾತಿ ಅಮ್ಮ ಕೂಡ ತುಂಬ ಒಳ್ಳೆಯವಳು. ಹಾಗಾದರೆ ಅಂಕಲ್ ರಾಕ್ಷಸ ಅಂತಾನಾ ಇಶಾನಿ ಹೇಳ್ತಾ ಇರೋದು? ಅದು ನನಗೆ ಗೊತ್ತಿಲ್ಲ ಅಂಕಲ್, ರಾಕ್ಷಸನ ಅಂತ. ವಿಕ್ರಮ್ ಇಶಾನಿಯನ್ನು ಎತ್ತಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಅವಳ ಪುಟ್ಟ ಕೆನ್ನಿಗೆ ಮುತ್ತಿಟ್ಟ. ಇದುವರೆಗೆ ಅವನು ಯಾವ ಮಗುವನ್ನು ಇಷ್ಟು ಮುದ್ದಾಡಿರಲಿಲ್ಲ. ಆದರೆ ಈಗ ಈ ಮಗುವನ್ನು ಕಂಡಾಗ ಮನಸ್ಸಿನಲ್ಲಿ ಅರಿಯದ ತಂದೆಯ ವಾತ್ಸಲ್ಯ ತುಂಬಿ ಬರ್ತಿತ್ತು. ಮತ್ತೊಮ್ಮೆ ಮಗುವನ್ನು ಅಪ್ಕೊಂಡು ಇನ್ನೊಂದು ಕೆನ್ನೆಗೆ ಮುತ್ತಿಟ್ಟು ಇಶಾನಿಯನ್ನು ನೋಡ್ದ. ಈಗ ನಿನಗೆ ಏನನ್ನಿಸ್ತಿದೆ ಅಂಕಲ್ ಬಗ್ಗೆ?
ಅಂಕಲ್ ರಾಕ್ಷಸ ಅನ್ನಿಸ್ತಿದೆಯಾ? ಹ್ಞೂ, ಅಂಕಲ್ ಸೂಪರ್ ಅಂತ ಹೇಳಿ ಅವಳು ಗಿಲಗಿಲ ಅಂತ ನಕ್ಕದ್ಲು. ಅಬ್ಬಾ ತುಂಟಿ ನೀನು ಭಾರಿ ಇದೆಯಲ್ಲ ಅಂತ ವಿಕ್ರಮ್ ಮಗುವನ್ನು ಎತ್ತಿ ತಿರುಗಿಸ್ದ. ಅಲ್ಲಿಂದ ಅಪ್ಪ ಮತ್ತು ಮಗಳ ನಡುವೆ ಪರಸ್ಪರ ತಿಳಿಯದೆಯೇ ಒಂದು ಆತ್ಮಬಂಧ ಶುರುವಾಯಿತು. ಆಟ ಪಾಠಗಳು ಮುಂದುವರೆದವು. ಸಮಯ ಹೋದದ್ದೇ ಇಬ್ಬರಿಗೂ ತಿಳಿಲಿಲ್ಲ. ಹಸಿವು ದಾಹದ ಅರಿವೇ ಇರಲಿಲ್ಲ. ಗಡಿಯಾರ ನೋಡಿದಾಗ ಸಮಯ 1:15 ದಾಟಿತ್ತು. ಬೆಳಿಗ್ಗೆ ಬಂದು ಇಶಾನಿ ಏನೂ ತಿಂದಿರಲಿಲ್ಲ. ತಾನು ಕೂಡ ಏನೂ ಕೇಳಿರಲಿಲ್ಲ. ಸಣ್ಣ ಮಗು ಅಲ್ವೇ, ಹಸಿವಾಗಿರಬಹುದು. ತನ್ನ ಕೇಳುವುದಕ್ಕೆ ಸಂಕೋಚ ಪಡ್ತಿದ್ದಾಳೆಯೇ ಅಂತ ವಿಕ್ರಮ್ಗೆ ಆತಂಕ ಆಯಿತು. ಮಗು, ಹ್ಞೂ ಏನು ಅಂಕಲ್, ಸಮಯ ಆಯ್ತಲ್ವಾ, ನಿನಗೆ ಹಸಿವಾಗ್ತಿಲ್ವಾ? ಹ್ಞೂ ಸ್ವಲ್ಪ. ಮತ್ತು ಯಾಕೆ ಅಂಕಲ್ ಹತ್ರ ಹೇಳಲಿಲ್ಲ? ಅದು ಈಗ ತಾನೇ ಹಸಿವಾಯಿತು. ಬಾ, ಖ್ಯಾತಿ ಒಳ್ಳೆ ಬಿರಿಯಾನಿ ಮಾಡಿಟ್ಟು ಹೋಗಿದ್ದಾಳೆ, ಇಶಾನಿಗೆ ತುಂಬ ಇಷ್ಟ ಅಂತ ಹೇಳಿದ್ಲು. ಹ್ಞೂ, ಖ್ಯಾತಿ ಅಮ್ಮ ಮಾಡೋ ಬಿರಿಯಾನಿ ಸೂಪರ್. ಹಾಗಾದರೆ ಹೋಗಿ ಊಟ ಮಾಡೋಣ ಬಾ. ವಿಕ್ರಮ್ ಮಗಳನ್ನು ಕರ್ಕೊಂಡು ಅಡುಗೆ ಕೋಣೆಗೆ ನಡೆದ. ಊಟದ ಮೇಜಿನ ಮೇಲೆ ಖ್ಯಾತಿ ಎಲ್ಲವನ್ನ ಸಿದ್ಧ ಮಾಡಿ ಇಟ್ಟಿದ್ಲು. ವಿಕ್ರಮ್ ಒಂದು ತಟ್ಟೆಗೆ ಬಿರಿಯಾನಿಯನ್ನು ಹಾಕ್ಕೊಂಡು ಯಾವುದೋ ಪ್ರೇರಣೆಯಿಂದ ಒಂದು ತುತ್ತನ್ನು ತೆಗೆದು ಮಗಳಿಗೆ ತಿನ್ನಿಸ್ದ. ಇಶಾನಿ ಸಂತೋಷದಿಂದ ತಿಂದಳು. ಇಡೀ ತಟ್ಟೆ ಊಟವನ್ನು ವಿಕ್ರಮ್ ಅವಳಿಗೆ ತಿನ್ನಿಸ್ದ. ಆ ಕ್ಷಣಗಳೆಲ್ಲವನು ತನ್ನನ್ನೇ ಮರೆತು ಒಬ್ಬ ಅಪ್ಪನಾಗಿ ಬದಲಾಗಿದ್ದ. ಅಪ್ಪನ ಬಂಗಾರಕ್ಕೆ ಹೊಟ್ಟೆ ತುಂಬ್ತಾ ಕಂದ ಅಂತ ಕೇಳಿದ ಮೇಲೆ ವಿಕ್ರಮ್ಗೆ ತಾನು ಏನು ಹೇಳಿದೆ ಎಂಬ ಅರಿವು ಆಯಿತು. ಒಂದು ಕ್ಷಣ ಅವನು ಮೌನವಾದ. ತಾನು ಯಾಕೆ ಹಾಕಿಡಿದೆ? ಯಾರೋ ಒಬ್ಬರು ಮಗುವಿನ ಜೊತೆ ಇಷ್ಟೊಂದು ಅಧಿಕಾರದಿಂದ ತಾನು ಮಾತಾಡ್ತಾ ಇರೋದಾದರೂ ಯಾಕೆ? ತನಗೆ ಒಂದು ವಿಚಿತ್ರ ಅನುಭವವಾಯಿತು. ಮಗು ಬಾ, ನಾವು ಹಾಲಲ್ಲಿ ಕೂತು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ. ಅಂಕಲ್, ಯಾಕೆ ನನ್ನ ಅಪ್ಪನ ಬಂಗಾರ ಅಂತ ಕರೆದ್ರಿ? ನಾನು ನಿಮ್ಮ ಮಗಳಾ? ಆ ಮಗು ಕೇಳಿದ ಪ್ರಶ್ನೆಗೆ ವಿಕ್ರಮ್ ಒಂದು ಕ್ಷಣ ಸ್ತಬ್ಧನಾದ. ಅದು ಅದು ಅಂಕಲ್ ತಿಳಿದೇ ಹೇಳಿದ ಕಂದ. ನೀನು ಅಂಕಲ್ ಮಗಳೇ ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ಅಂಕಲ್ಗೆ ನೀನು ಕಂಡ್ರೆ ತುಂಬ ಇಷ್ಟ. ನೀನು ನಿನ್ನ ಅಪ್ಪನ ಹತ್ರ ಹೇಳಬೇಡ ಆಯಿತಾ? ಅಂಕಲ್ ಹೀಗೆ ಹೇಳಿದ್ದು ಅವರಿಗೆ ಇಷ್ಟ ಆಗದೇ ಇರಬಹುದು. ನನಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಂಕಲ್. ನಾನು ಅಪ್ಪನನ್ನು ನೋಡಿಲ್ಲ. ಅಪ್ಪ ತುಂಬ ದೂರದಲ್ಲಿದ್ದಾರೆ. ತುಂಬ ದಿನಗಳಾದ ಮೇಲೆ ಅಪ್ಪ ಬರ್ತಾರೆ ಅಂತ ಅಮ್ಮ ಹೇಳಿದ್ದಾರೆ. ನಾನು ಅಪ್ಪನಿಗಾಗಿ ಕಾಯ್ತಾ ಇದ್ದೀನಿ. ವಿಕ್ರಮ್ನ ಕಣ್ಣುಗಳು ತುಂಬಿ ಬಂದವು. ಪಾಪದ ಮಗು, ಅವಳಪ್ಪನಿಗೆ ಏನಾಗಿರ್ಬೋದು? ಯಾಕೆ ತಾಯಿ ಮಗಳಿಗೆ ಇಂತಹ ನಿರೀಕ್ಷೆಯನ್ನು ನೀಡ್ತಿದ್ದಾಳೆ? ಇನ್ನು ಎಂದಾದರೂ ಅವಳ ತಂದೆ ಬರುವನೇ? ವಿಕ್ರಮ್ ಆ ಮಗುವನ್ನು ಗಟ್ಟಿಯಾಗಿ ಒಪ್ಕೊಂಡ. ನಿನಗೆ ಅಪ್ಪನಾಗಿ ನಾನಿರ್ತೀನಿ ಕಂದ. ನಿನಗಿಷ್ಟ ಇದ್ದರೆ ನನ್ನ ಅಪ್ಪ ಅಂತಲೇ ಕರಿಬಹುದು ಅಂತ ಕೆನ್ನೆಗೆ ಮುತ್ತಿಟ್ಟ. ನಿಜವಾಗಿಯೂ ನಿನಗೆ ನಾನು ಇಷ್ಟವಾ ಅಂಕಲ್? ನಾನು ಅಪ್ಪ ಅಂತ ಕರೀಲಾ? ನನ್ನ ಬಂಗಾರ, ಕರಿಯಮ್ಮ. ನನಗೆ ತುಂಬ ಇಷ್ಟ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ನಿನ್ನ ಅಪ್ಪ ಅಂತ ಕರೆಯೋದನ್ನು ಕೇಳೋದಕ್ಕೆ ತುಂಬಾ ಆಸೆ ಆಗ್ತಿದೆ ನನಗೆ ಕಂದ. ಅಪ್ಪ, ಅಪ್ಪ. ಆ ಕರೆ ಹೃದಯದ ಆಳದಲ್ಲಿ ಹಿತವಾದ ಅನುಭವವನ್ನು ನೀಡಿತು. ಆ ಕ್ಷಣ ಅವನು ಅರಿದೆಯೇ ಅಪ್ಪನಾಗಿ ಬದಲಾಗಿದ್ದ. ಆಗ ಅವನ ಪ್ರೀತಿಯ ದೀಕ್ಷಾಳ ಮುಖ ಕಣ್ಮುಂದೆ ಬಂತು. ಅವಳು ಜೊತೆಗಿದ್ದಿದ್ರೆ ತನ್ನ ಹೆಂಡತಿಯಾಗಿ, ತನ್ನ ಮಕ್ಕಳ ತಾಯಿಯಾಗಿ ಇರ್ತಾ ಇದ್ಲು. ಆದರೆ ವಿಧಿಯಾಟ ಬೇರೆ ಇತ್ತು. ಅವಳ ಪ್ರೀತಿಯನ್ನು ತಾನು ತಿರಸ್ಕರಿಸಿದ್ದೆ ಅಲ್ವಾ? ಕಣ್ಣೀರು ಬಂದಾಗ ಇಶಾನಿ ತನ್ನ ಪುಟ್ಟ ಕೈಗಳಿಂದ ಅದನ್ನು ಒರೆಸಿದ್ಲು. ಪಾಪ, ವಿಕ್ರಮ್ ಅಳ್ತಾ ಇರೋದು ತನ್ನ ತಾಯಿಯ ನೆನಪಿನಲ್ಲಿ ಅಂತ ಆ ಮಗುವಿಗೆ ತಿಳಿದಿರಲಿಲ್ಲ. ಆ ಕಣ್ಣೀರಿಗೆ ಅವನು ಅರ್ಹನು ಅಂತ ಅವಳಿಗೆ ಗೊತ್ತಿರಲಿಲ್ಲ. ಅಪ್ಪ, ಯಾಕೆ ಅಳ್ತಿದ್ಯಾ? ಬೇಸರ ಆಯ್ತಾ? ಹ್ಞೂ, ನೀನು ಅಪ್ಪ ಅಂತ ಕರೆದಾಗ ತುಂಬ ಸಂತೋಷ ಆಯಿತು. ಹಾಗೆಯೇ ಹಳೆಯದನ್ನು ನೆನೆದು ಬೇಸರ ಕೂಡ ಆಯಿತು. ಇನ್ನು ಅಳಬೇಡ ಅಪ್ಪ. ನೀನು ಅಳೋದನ್ನು ನೋಡಿದ್ರೆ ನನಗೂ ಬೇಸರ ಆಗುತ್ತೆ. ಸರಿ ಬಂಗಾರ, ಅಪ್ಪ ಇನ್ನು ಅಳೋದಿಲ್ಲ. ಅಪ್ಪ ಸೂಪರ್. ವಿಕ್ರಮ್ ಮಗುವನ್ನು ಎತ್ತಿ ತಿರುಗಿಸ್ದ. ಅಲ್ಲಿಂದ ಅಪ್ಪ ಮತ್ತು ಮಗಳ ನಡುವೆ ತಿಳಿಯದೆಯೇ ಒಂದು ಬಂಧ ಶುರುವಾಯಿತು.
ಎಷ್ಟೋ ಹೊತ್ತಿನ ನಂತರ ಗಡಿಯಾರ ನೋಡಿದಾಗ ಸಮಯ ದಾಟಿತ್ತು. ವಿಕ್ರಮ್ ಆ ಮಗುವಿನ ಮುಖವನ್ನೇ ನೋಡ್ತಾ ಇದ್ದ. ಆ ಮಗುವಿನ ನಗು ನೋಡ್ತಿದ್ದಾಗ ಅವನಿಗೆ ದೀಕ್ಷಾಳ ನೆನಪಾಯಿತು. ಅಂಥದ್ದೇ ನಿಷ್ಕಲ್ಮಶ ನಗು. ಎಲ್ಲೋ ದೀಕ್ಷಾಳ ತರಹವೇ ಇವಳು ಕಾಣಿಸ್ತಿದ್ದಾಳೆ. ತಿಳಿತಿಲ್ಲ ತಾನು ಯಾಕೆ ಹೀಗೆ ಯೋಚಿಸ್ತಿದ್ದೀನಿ. ಈ ಮಗುವಿನ ಮೇಲೆ ಇಷ್ಟೊಂದು ಹುಚ್ಚು ಪ್ರೀತಿ ಮೂಡೋದಕ್ಕೆ ಕಾರಣ ಏನು ಅಂತ ಅವನು ತನ್ನಲ್ಲೇ ಹುಡ್ಕೊಳ್ತಾ ಇದ್ದ. ಸಮಯ ಉರುಳಿತು. ಸಂಜೆ ಹೊತ್ತಿಗೆ ಖ್ಯಾತಿ ಬಂದ್ಲು. ಇಶಾನಿ, ನಿನ್ನಮ್ಮ ಕರೀತಿದ್ದಾರೆ, ಅಲ್ಲಿಗೆ ಹೋಗು. ಒಂದು ಕ್ಷಣ ವಿಕ್ರಮ್ಗೆ ತುಂಬಾ ಬೇಸರ ಆಯಿತು. ಮಗುವನ್ನು ಅಗಲಿ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಎಂಬಂತೆ ಅವನಿಗೆ ಅನ್ನಿಸ್ತು. ಇಶಾನಿ ವಿಕ್ರಮ್ ಹತ್ರ ಬಂದು ಅವನ ಮಡಿಲ ಮೇಲೆ ಏರಿ ಕಿವಿಯಲ್ಲಿ ರಹಸ್ಯವಾಗಿ ಹಿಡಿದ್ಲು. ಅಪ್ಪನ ಇಶಾನಿ ಹೋಗಿ ನಾಳೆ ಬೆಳಿಗ್ಗೆ ಬರ್ತಾಳೆ ಆಯಿತಾ, ಅಪ್ಪ ಬೇಸರ ಮಾಡ್ಕೊಳ್ಬೇಡ ಅಂತ ಅವನ ಕೆನ್ನೆಗೆ ಮುತ್ತಿಟ್ಲು. ಅಪ್ಪ ಮತ್ತು ಮಗಳ ಈ ಪ್ರೀತಿಯನ್ನು ಕಂಡು ಖ್ಯಾತಿ ಕಣ್ಣುಗಳು ತುಂಬಿ ಬಂದವು. ರಕ್ತ ಸಂಬಂಧ ಎಂಬುದು ಎಷ್ಟು ಸತ್ಯ ಎಂಬುದು ಆ ಕ್ಷಣ ಅವಳಿಗೆ ಅರ್ಥ ಆಯಿತು. ಈ ಪ್ರೀತಿಯ ಜೊತೆಗೆ ದೀಕ್ಷಾ ಕೂಡ ಬಂದರೆ ಇದು ಸಂಪೂರ್ಣವಾಗುತ್ತೆ ಅಂತ ಅವಳು ದೇವರಲ್ಲಿ ಪ್ರಾರ್ಥಿಸಿದ್ಲು. ಖ್ಯಾತಿ ಅಮ್ಮ, ಇಶಾನಿ ಕರೆಯಿಂದ ಖ್ಯಾತಿ ಎಚ್ಚರಗೊಂಡ್ಳು. ಏನು ಕಂದ, ನಿನಗೆ ವಿಕ್ರಮ್ ಅಂಕಲ್ ತುಂಬ ಇಷ್ಟ ಆದಂತಿದೆ. ಹ್ಞೂ, ತುಂಬ ಇಷ್ಟ ಅಂಕಲ್, ಸೂಪರ್. ನನ್ನ ಜೊತೆ ತುಂಬ ಹೊತ್ತು ಆಟ ಆಡಿದ್ರು, ಊಟ ಮಾಡಿಸಿದ್ರು. ಹೌದಾ, ಅಷ್ಟೊಂದು ಆಯಿತಾ ನಿಮ್ಮಿಬ್ಬರ ಸ್ನೇಹ? ಬಾ ಹೋಗೋಣ, ಅಲ್ಲಿ ನಿನ್ನಮ್ಮ ಕಾಯ್ತಿರ್ತಾಳೆ. ಆದರೂ ಇಶಾನಿ ಅಮ್ಮ ತುಂಬ ವಿಚಿತ್ರವಾಗಿದ್ದಾಳಲ್ವಾ. ಬೆಳಿಗ್ಗೆಯಿಂದ ಮಗು ಇಲ್ಲಿದ್ದಾಳೆ, ಈವರೆಗೆ ಒಮ್ಮೆಯೂ ಬಂದು ವಿಚಾರಿಸ್ಲಿಲ್ವಲ್ಲ. ಏನು ಮನುಷ್ಯಳೋ ಏನೋ. ಇಶಾನಿಗೆ ಕೇಳಿಸದಂತೆ ವಿಕ್ರಮ್ ಖ್ಯಾತಿಯಲ್ಲಿ ಹೇಳ್ದ. ಅದಕ್ಕೆ ಖ್ಯಾತಿ ಒಂದು ನಗು ಬೀರಿ ಮೌನವಾದ್ಲು. ಇಶಾನಿ ಬಂದಾಗಲಿಂದ ಪ್ರತಿಯೊಂದು ವಿಷಯವನ್ನು ದೀಕ್ಷಾ ಫೋನ್ ಮಾಡಿ ಖ್ಯಾತಿಯಿಂದ ಕೇಳ್ತಿದ್ಲು ಎಂಬ ವಿಷಯ ವಿಕ್ರಮ್ಗೆ ತಿಳಿದಿರಲಿಲ್ಲ. ತಾನು ಹೇಳಿದ್ದಕ್ಕೆ ಖ್ಯಾತಿ ಏನೂ ಉತ್ತರ ನೀಡದೆ ಮಗುವನ್ನು ಕರ್ಕೊಂಡು ಹೋದದ್ದನ್ನು ವಿಕ್ರಮ್ ನೋಡ್ತಾ ನಿಂತ. ಅದೆಲ್ಲ ಇರಲಿ, ಆದಷ್ಟು ಬೆಳಿಗ್ಗೆ ಆದರೆ ಸಾಕು, ಮತ್ತೆ ನನ್ನ ಮಗಳ ಜೊತೆ ಆಟ ಆಡ್ಬೋದು ಅಂತ ಅಂದ್ಕೊಂಡ ವಿಕ್ರಮ್. ತನ್ನ ನೋವಿಗೆ ದೇವರು ಕೊಟ್ಟಂತಹ ಮದ್ದೆಂದರೆ ಈ ಮಗು. ಕೇವಲ ಒಂದು ದಿನದ ಪರಿಚಯ ಇದ್ದರೂ ಅವಳು ತನ್ನ ಮಗಳೇ ಅಂತ ಅನ್ನಿಸ್ತಿದೆ. ಒಂದು ವಾರ ಕಳೆದ್ರೆ ನಾನು ವಾಪಸ್ ಹೋಗಬೇಕು, ಆಗ ಈ ಮಗುವನ್ನು ಕಳ್ಕೊಳ್ಬೇಕಲ್ಲ ಎಂಬ ಆಲೋಚನೆಯಿಂದ ವಿಕ್ರಮ್ಗೆ ಭಯವಾಯಿತು. ಪ್ರಾಣದಂತೆ ಪ್ರೀತಿಸಿದವಳನ್ನು ದೂರ ತಳ್ಳಿದ್ದಕ್ಕೆ ಸಿಕ್ಕ ಶಾಪ ಇದು ಅಂತ ಅವನಿಗೆ ಅನ್ನಿಸ್ತು. ದೀಕ್ಷಾ, ಒಮ್ಮೆ ನನ್ನ ಹತ್ರ ಬಾರಮ್ಮ, ಹೃದಯ ತುಂಬ ನೋವಾಗ್ತಿದೆ ಅಂದ್ಕೊಳ್ತಾ ಅವನು ಕುರ್ಚಿಯ ಮೇಲೆ ಒರಗ್ದ. ಖ್ಯಾತಿ ಮತ್ತು ಇಶಾನಿಯ ಮೇಲೆ ದೀಕ್ಷಾ ಮುಖ ಉಬ್ಬಿಸ್ಕೊಂಡು ಕೂತಿದ್ಲು. ಮಗಳು ತಡವಾಗಿ ಬಂದಿದ್ದೆ, ಅದಕ್ಕೆ ಕಾರಣ. ಖ್ಯಾತಿಯಮ್ಮ, ದೀಕ್ಷಾಮ್ಮ ಟೆರರ್ ಮೋಡ್ನಲ್ಲಿದ್ದಾಳಲ್ಲ, ಏನು ಮಾಡೋದು ಅಂತ ಇಶಾನಿ ಕೇಳಿದ್ಲು. ನನಗೇನು ಗೊತ್ತು, ಮಾಡಿದ್ದಕ್ಕೆ ಬೈಗುಳ ತಿನ್ಬೇಕಷ್ಟೇ. ನಿಮ್ಮಿಬ್ಬರ ಪಿಸುಮಾತು ಮುಗಿತಾ? ದೀಕ್ಷಾ ಕೇಳಿದ್ಲು. ಇಬ್ಬರು ಮುಗ್ಧವಾಗಿ ಅವಳನ್ನು ನೋಡಿದ್ರು. ದೀಕ್ಷಾ ಅಮ್ಮ, ಅದು ಸಾಕು, ನನಗೇನು ಕೇಳಿಸ್ಬೇಕಿಲ್ಲ. ಇಶಾನಿ, ನೀನು ಬೆಳಗ್ಗೆ ಹೋದವಳು, ಇಷ್ಟೊತ್ತಿನವರೆಗೆ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ಲಿಲ್ವ ನಿನಗೆ? ಹೊಸಬ್ರು ಸಿಕ್ಕಿದ ತಕ್ಷಣ ಅಮ್ಮ ಬೇಡ ಅದ್ಲಾ? ದೀಕ್ಷಾ, ಏನಿದು, ಸಣ್ಣ ಮಗುವಿನ ಹತ್ರ ಹೀಗೆಲ್ಲ ಮಾತಾಡಬೇಡ. ಇಶಾನಿ, ನೀನು ಹೋಗಿ ಮಲಗು. ಕಣ್ಣೀರು ತುಂಬಿಕೊಂಡು ಹೋಗುವ ಮಗುವನ್ನು ನೋಡಿ ದೀಕ್ಷಾಳಿಗೆ ಸಂಕಟವಾಯಿತು. ಯಾಕೆ ದೀಕ್ಷಾ ಕಣ್ಣೀರು ಹಾಕ್ತಿದ್ಯಾ? ಮಗುವಿಗೆ ತುಂಬ ಬೇಸರ ಆಯಿತು. ಮತ್ತೆ ನಾನೇನು ಮಾಡಬೇಕಕ್ಕ? ಆ ಮನುಷ್ಯನ ಜೊತೆ ನನ್ನ ಮಗು ಇರೋದನ್ನು ಕಂಡು ನನಗೆ ಭಯ ಆಗ್ತಾ ಇದೆ. ದೀಕ್ಷಾ, ವಿಕ್ರಮ್ ಅವಳಪ್ಪ, ನೀನು ಎಷ್ಟೇ ನಿರಾಕರಿಸಿದ್ರೂ ಅದು ಸತ್ಯ. ರಕ್ತವನ್ನು ಗುರುತಿಸುತ್ತೆ ಎಂಬುದು ನನಗೆ ಇವತ್ತು ಅರ್ಥ ಆಯಿತು. ಒಂದೇ ದಿನದಲ್ಲಿ ಅಪ್ಪ ಮಗಳ ಬಾಂಧವ್ಯ ಅಷ್ಟು ಬೆಳೆದಿದೆ. ಇನ್ನು ಕೆಲವು ದಿನ ಮಾತ್ರ ಅವನು ಇಲ್ಲಿರ್ತಾನೆ. ಅಲ್ಲಿವರೆಗೆ ಇಶಾನಿ ಅವನ ಜೊತೆ ಇರಲಿ, ಅದಕ್ಕೆ ಅಡ್ಡಿ ಮಾಡಬೇಡ. ಗುಡ್ ನೈಟ್. ಖ್ಯಾತಿ ಹೋದ ನಂತರ ದೀಕ್ಷಾ ಕುರ್ಚಿಯ ಮೇಲೆ ಕೂತು ಅಳೋದಕ್ಕೆ ಶುರು ಮಾಡಿದ್ಲು. ಆ ಮನುಷ್ಯನನ್ನು ಕ್ಷಮಿಸೋದಕ್ಕೆ ಸಾಧ್ಯವೇ ಇಲ್ಲ. ಮಗಳು ಅಷ್ಟು ಹತ್ತಿರವಾಗಿ ಮತ್ತೆ ಅಗಲಿದಾಗ ಅವಳ ಮನಸ್ಸಿಗೆ ನೋವಾಗೋದು ತನಗೆ ಇಷ್ಟವಿಲ್ಲ. ದೀಕ್ಷಾ ತನ್ನ ಮಗುವಿನ ಸುಖಕ್ಕಾಗಿಯೇ ಬದುಕ್ತಾ ಇದ್ದಾಳೆ.
ಬೆಡ್ ಮೇಲೆ ಮಲಗಿರೋ ಮಗುವಿನ ಹತ್ರ ಹೋಗಿ ಅವಳು ಮಲಕೊಂಡ್ಳು. ಮಗುವಿನ ಬಟ್ಟೆಯಲ್ಲಿ ವಿಕ್ರಮ್ನ ಸುಗಂಧ ದ್ರವ್ಯದ ವಾಸನೆ ಬರ್ತಾ ಇತ್ತು. ಇದನ್ನು ತಡೆಯಲು ಅವಳಿಗೆ ಸಾಧ್ಯವಾಗಲಿಲ್ಲ. ಇವಳು ನನ್ನ ಮಗಳು ಮಾತ್ರ, ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ ಅಂತ ಅವಳು ನಿರ್ಧರಿಸಿದ್ಲು. ನಿದ್ದೆಯಲ್ಲಿ ಇಶಾನಿ ಏನೋ ಮಾತಾಡ್ತಾ ಇರೋದನ್ನು ಕೇಳಿ ದೀಕ್ಷಾ ಕಣ್ಬಿಟ್ಲು. ಅಪ್ಪ ಸೂಪರ್, ನನ್ನ ವಿಕ್ರಮಪ್ಪ ಅಂದರೆ ಮಗಳಿಗೆ ತುಂಬ ಇಷ್ಟ. ಮಗಳ ಬಾಯಿಂದ ಬಂದ ಆ ಮಾತು ಕೇಳಿ ದೀಕ್ಷಾ ಸ್ತಬ್ಧಳಾದ್ಲು. ಮಗಳು ಅವನನ್ನು ಅಪ್ಪ ಅಂತ ಕರೀತಿದ್ದಾಳೆ. ವಿಕ್ರಮ್ನ ಯಾಕೆ ಕರೆಯುವಂತೆ ಮಾಡಿದ್ದಾನೆ? ಇಬ್ಬರ ನಡುವೆ ಅಂಥ ಬಂಧ ಬೆಳೆದಿದೆಯಾ? ಇಲ್ಲ, ಅವಳನ್ನ ಅವನಿಂದ ದೂರ ಇಡಲೇಬೇಕು ಅಂತವಳು ಸಂಕಲ್ಪ ಮಾಡಿದ್ಲು. ಅದೇ ಸಮಯದಲ್ಲಿ ವಿಕ್ರಮ್ ಕೂಡ ಕಿಟಕಿ ಮೂಲಕ ಔಟ್ ಹೌಸ್ ಕಡೆ ನೋಡ್ತಾ ಇದ್ದ. ದೀಕ್ಷಾಳ ತರವೇ ಇರೋ ಆ ಮಗುವಿನ ಬಗ್ಗೆ ಅವನಿಗೆ ಅತೀವ ಪ್ರೀತಿ ಮೂಡಿತ್ತು. ತನ್ನ ದೀಕ್ಷಾ ಜೊತೆಗಿದ್ದರೆ ಇಂತಹದ್ದೇ ಒಂದು ಸುಂದರ ಸಂಸಾರ ಇರ್ತಿತ್ತು ಅಂತ ಯೋಚಿಸ್ತಾ ಅವನು ನಿದ್ದೆಗೆ ಜಾರ್ದ. ಮರುದಿನ ಬೆಳಗ್ಗೆ ದೀಕ್ಷಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಇಶಾನಿಯ ಗೆಜ್ಜೆ ಶಬ್ದ ಕೇಳಿಸ್ತು. ತಾಯಿ ಮಗಳ ನಡುವೆ ಸಣ್ಣ ಮುನಿಸಿತ್ತು. ದೀಕ್ಷಮ್ಮ, ದೀಕ್ಷಮ್ಮ. ಇಶಾನಿ ಕರೆದಾಗ ದೀಕ್ಷಾ ಗಂಭೀರವಾಗಿ ತಿರುಗಿ ನೋಡಿದ್ಲು. ಏನು? ಮಗಳ ಮೇಲೆ ಸಿಟ್ಟಾ? ಹೌದು ಅಂದಿದ್ರೆ ಮಗಳು ಪಾಪ ಅಲ್ವಾ? ಮತ್ತು ಯಾಕೆ ನಿನ್ನೆ ರಾತ್ರಿವರೆಗೆ ಅಲ್ಲೇ ಇದ್ದೆ? ಅದು ಅಪ್ಪ. ಆ ಮಾತು ದೀಕ್ಷಾಳ ತಾಳ್ಮೆ ಕೇಳಿಸ್ತು. ಇಶಾನಿ, ಈಗೇನು ಹೇಳಿದೆ? ಅಪ್ಪನ? ಯಾರೋ ನಿನ್ನಪ್ಪ? ನಿನ್ನೆ ಕಂಡ ಆ ಮನುಷ್ಯನಾ ಅಂತೇಳಿ ಜೋರಾಗಿ ಬೈದರು. ಅವ್ರ ಪಾಪ ಅಂಕಲ್, ಬಂಗಾರ ಮಗಳಿಗೆ ತುಂಬ ಇಷ್ಟ. ಅಂಕಲ್ ಅಪ್ಪ ಅಂತ ಕರೆಯೋದು ಕೇಳಿದ್ರು, ಅದಕ್ಕೆ ಕರೆದೆ. ಅವ್ರು ನಂಗೆ ತುಂಬ ಇಷ್ಟ. ತನ್ನ ಮಗಳು ತನ್ನಿಂದ ದೂರ ಆಗ್ತಾಳೆ ಎಂಬ ಭಯದಲ್ಲಿ ದೀಕ್ಷಾ ಮೊದಲ ಬಾರಿ ಈಶಾನಿಯ ಮೇಲೆ ಕೈ ಎತ್ತಿದ್ಲು. ಈಶಾನಿ ಜೋರಾಗಳೋದಕ್ಕೆ ಶುರು ಮಾಡಿದ್ಲು. ಅಂಕಲ್ ನೋಡಲು ಹೋದರೆ ಹೊಡಿತೀನಿ ಅಂತ ದೀಕ್ಷಾ ಎಚ್ಚರಿಸಿದ್ಲು. ಆದರೆ ಇಶಾನಿ ಹಠ ಮಾಡಿ ನನಗೆ ಅಂಕಲ್ ಬೇಕು, ಆಟ ಆಡಬೇಕು ಅಂತ ಕಿರ್ಚಿದ್ಲು. ದೀಕ್ಷಾ ಕೋಪದಿಂದ ಮಗುವಿನ ತೊಡೆಗೆ ಒಂದು ಏಟು ಕೊಟ್ಲು. ಅಮ್ಮನಿಂದ ಮೊದಲ ಬಾರಿಗೆ ಏಟದಿಂದ ಇಶಾನಿಯ ಅಳು ಮನೆಯ ಆಚೆಗೂ ಕೇಳಿಸ್ತು. ಬೆಳಗ್ಗೆ ವ್ಯಾಯಾಮವನ್ನು ಮುಗಿಸಿ ಕೂತಿದ್ದಂಥ ವಿಕ್ರಮ್ಗೆ ಆ ಅಳುವಿನ ಶಬ್ದ ಕೇಳಿಸ್ತು. ಖ್ಯಾತಿ ಮತ್ತು ಹೆನ್ರಿ ಕೆಲಸದ ಮೇಲೆ ಆಸ್ಟ್ರೇಲಿಯಾಗೆ ಹೋಗಿದ್ರು. ಸಂಜೆಯಷ್ಟೇ ಮರಳಿ ಬರೋರು. ಮಗುವಿನ ಅಳು ಕೇಳಿದ ತಕ್ಷಣ ವಿಕ್ರಮ್ ಓಡ್ ಹೋದ. ಅಡುಗೆ ಮನೆಯಲ್ಲಿ ದೀಕ್ಷಾ ಮಗುವಿನ ಕೈ ಹಿಡಿದು ಬೈತಾ ಇರೋದು ಕಾಣಿತು. ಮಗಳ ಬೆನ್ನು ಅವನ ಕಡೆ ಇದ್ದ ಕಾರಣ ಅವಳಿಗೆ ವಿಕ್ರಮ್ ಬಂದದ್ದು ತಿಳಿಲಿಲ್ಲ. ಏನಿದು? ಗಂಭೀರವಾದ ವಿಕ್ರಮನ ಧ್ವನಿ ಕೇಳಿ ದೀಕ್ಷಾ ಸ್ತಬ್ಧಳಾದ್ಲು. ಅವಳ ಕೈಯಿಂದ ಮಗುವಿನ ಕೈ ಬಿಡುಗಡೆಯಾಯಿತು. ಅಪ್ಪ ಅಂತ ಇಶಾನಿ ವಿಕ್ರಮ್ನ ಬಳಿ ಓಡ್ ಬಂದು ಅವನ ಎದೆಯನ್ನು ಅಪ್ಕೊಂಡ್ಳು. ಅಪ್ಪ ಎಂಬ ಕರೆ ದೀಕ್ಷಾಳನ್ನೆಚ್ಚರಿಸಿತು. ಅವಳ ಹಠದಿಂದ ತನ್ನ ಕಣ್ಣೀರನ್ನು ಒರೆಸ್ಕೊಂಡು ವಿಕ್ರಮ್ನತ್ತ ತಿರುಗಿದ್ಲು. ಇಶಾನಿ, ದೀಕ್ಷಾ ಸಿಟ್ಟಿನಿಂದ ಕರೆದಾಗ ವಿಕ್ರಮ್ ಅವಳನ್ನು ನೋಡ್ದ. ಎದುರಿಗೆ ಕಣ್ಣಲ್ಲಿ ಕಿಚ್ಚು ಹಿಡಿದು ನಿಂತ ಇರೋ ದೀಕ್ಷಾಳನ್ನು ಕಂಡು ವಿಕ್ರಮ್ ಸ್ತಬ್ಧನಾಗಿ ನಿಂತುಬಿಟ್ಟ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.